नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर। ಇದುವರೆಗೂ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇನ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಅನಾಮಲಿ ಸ್ಕ್ಯಾನ್. ಅಂದರೆ ಅನಾಮಲಿ ಸ್ಕ್ಯಾನ್ ಅಂದರೆ ಏನು, ಅದರದ್ದು ಬೆನಿಫಿಟ್ಸ್ ಏನು ಮತ್ತು ಅದರ ಲಿಮಿಟೇಷನ್ಸ್ ಏನು. ಅಂದರೆ ಅನಾಮಲಿ ಸ್ಕ್ಯಾನ್ ಅಂತಂದರೆ ಇವಾಗ ಏನು ಅನ್ಕೋತಾರೆ, ಮಗುವಿನ ಅನಾಮಲಿ ಬಗ್ಗೆ ಅಂದರೆ ಸ್ಟ್ರಕ್ಚರಲ್ ಅಬ್ನಾಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಅಂಗಾಂಗಗಳ ಅಬ್ನಾರ್ಮ್ಯಾಲಿಟಿ ಯಾವ ಥರ ಇದೆ ಅಂದರೆ ಸ್ಟ್ರಕ್ಚರ್ ಸರಿಯಾಗಿ ಡೆವಲಪ್ ಆಗಿದೆಯಾ ಇಲ್ವಾ, ಕೈ ಬೆರಳುಗಳಿದಾವ ಇಲ್ವಾ, ಕೈ ಇದೆಯಾ ಇಲ್ವಾ, ಅಥವಾ ಕತ್ತು ಬೆಳವಣಿಗೆ ಆಗಿದೆಯಾ ಇಲ್ವಾ, ಬ್ರೈನ್ ಒಳಗಡೆ ಕರೆಕ್ಟಾಗಿ ಬೆಳವಣಿಗೆ ಆಗಿದೆಯಾ ಇಲ್ವಾ, ಕಿಡ್ನೀಸ್ ಇದೆಯಾ ಇಲ್ವಾ, ಇದೆಲ್ಲ ಇದು ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟಿನ ಅನಾಮಲಿ ಅಂತ ಹೇಳ್ತೀವಿ. ಅನಾಮಲಿ ಸ್ಕ್ಯಾನ್ ಅಂತಂದರೆ ಈ ಥರ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟಿ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಮಾಡ್ತೀವಿ. ಅಂದರೆ ಜನರಲಿ ಇದು ಒಂದು ಸ್ವಲ್ಪ ತಪ್ಪು ಭಾವನೆ ಇದೆ. ಏನಂತಂದರೆ ಬಾಡಿಯಲ್ಲಿ ಇರುವಂತಹ ಎಲ್ಲ ಅಬ್ನಾರ್ಮ್ಯಾಲಿಟೀಸನ್ನು ಕಂಡುಹಿಡಿದು ಬಿಡುತ್ತೆ ಅಂತ. ಅದು ತಪ್ಪದು. ಮೇಜರ್ ಅಬ್ನಾರ್ಮಲಿಟೀಸ್ ಅಂತ ಹೇಳ್ತೀವಿ. ಅಂದರೆ ಏನಂದರೆ ಇವಾಗ ಆ ಮಗು ಹುಟ್ಟಿದ ಮೇಲೆ ಅದಕ್ಕೆ ಜೀವ ಹೋಗುವಂತಹ ಅನಾಮಲೀಸ್ ಅಂದರೆ ಮೇಜರ್ ಅನಾಮಲೀಸ್ ಅಂತ ಹೇಳ್ತೀವಿ. ಆ ಥರ ಇರೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಾಡ್ತಾ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಬೆರಳುಗಳು 4 ಬೆರಳಿರುತ್ತೆ, ಅಥವಾ ಒಂದು ಎಕ್ಸ್ಟ್ರಾ ಬೆರಳಿರುತ್ತೆ, ಅಥವಾ ಒಂದು ಬೆರಳು ಶಾರ್ಟ್ ಇರುತ್ತೆ. ಇವೆಲ್ಲ ಏನಂತಂದರೆ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಇಂಡಿಕೇಶನ್ ಫಾರ್ ಸಮ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಇದನ್ನು ಕಂಡುಹಿಡಿತಾ ಇರ್ತೀವಿ. ಇನ್ನು ಕೆಲವರಿಗೆ ಕಾಲು ಸ್ವಲ್ಪ ಹೀಗೆ ಸ್ಪ್ರೆಡ್ ಆಗಿರುತ್ತೆ, ಅಥವಾ ಕಾಲು ಫ್ಲ್ಯಾಟ್ ಆಗಿರುತ್ತೆ, ಅಥವಾ ಕಾಲು ನಮಗೆ ಈ ಥರ ಯಾವ ಥರ ನಮ್ಗೆ ಎಲ್ ಶೇಪಲ್ಲಿ ಇರುತ್ತೆ ಆ ಥರ ಇರೋದಿಲ್ಲ. ಅಂದರೆ ಟ್ಯಾಲಿಪಸ್ ಈಕ್ವೈನೋ ವೇರಸ್ ಅಂತ ಹೇಳ್ತೀವಿ. ಅದು ಏನಂತಂತಂದರೆ ಒಂದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿಯ ಇಂಡಿಕೇಶನ್ ಇರಬಹುದು, ಅಥವಾ ಸ್ಟ್ರಕ್ಚರ್ಲಿನೂ ಹಾಗೆ ಇರ್ಬೋದು. ಯೂಶ್ವಲಿ 2 ಕಾಲಗಳಾದಾಗ ಅದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇರುವಂಥ ಸಾಧ್ಯತೆ ಉಂಟು. ಹೀಗೆ ತರಾವಾರಿ ಅಬ್ನಾರ್ಮಲಿಟೀಸ್ ಇರುತ್ತೆ, ಆದರೆ ಎಲ್ಲ ಅಬ್ನಾರ್ಮಲಿಟೀಸು ಕಂಡುಹಿಡಿಯೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಬ್ರೈನ್ ಅನಾಲಿಸಿಸ್ ಮಾಡ್ತೀವಿ. ಬ್ರೈನ್ ಇವ್ಯಾಲ್ಯೂಯೇಟ್ ಮಾಡುವಾಗ ನಾವು ಬ್ರೈನಲ್ಲಿ ವೆಂಟ್ರಿಕಲ್ಸ್ ಇರುತ್ತೆ, ವೆಂಟ್ರಿಕಲ್ ದೊಡ್ಡದಿದೆಯಾ ಚಿಕ್ಕದಿದೆಯಾ ಹೇಳ್ಬಹುದು, ಅಥವಾ ವೆಂಟ್ರಿಕಲ್ ಒಂದು ಮಧ್ಯದಲ್ಲಿ ಒಂದು ಕಾರ್ಪಸ್ ಕೆಲೋಸಮ್ ಅಂತ ಬರುತ್ತೆ, ಅದು ಡೆವಲಪ್ ಆಗಿದೆಯಾ ಇಲ್ವಾ ಅಂತ ಹೇಳಬಹುದು. ಹಾಗಾದ ಮಾತ್ರಕ್ಕೆ ಬ್ರೈನಲ್ಲಿರುವಂತಹ ಎಲ್ಲ ಸ್ಟ್ರಕ್ಚರಲ್ ಅಬ್ನಾರ್ಮಲಿಟಿ ಕಂಡುಹಿಡ್ಬೋದಾ? ಇಲ್ಲ, ಸಾಧ್ಯ ಇಲ್ಲ. ಸೊ ನಾವು ಆ್ಯಕ್ಚುಲಿ ಮನುಷ್ಯನಲ್ಲಿ ಆಗುವಂತಹ ಎಷ್ಟೊಂದು ಅಬ್ನಾರ್ಮಲಿಟೀಸ್ ಇರುತ್ತೆ, ಅದರಲ್ಲಿ ವೆರಿ ವೆರಿ ಸ್ಮಾಲ್ ಪರ್ಸೆಂಟೇಜ್ ಮಾತ್ರ ನಾವು ಕಂಡುಹಿಡಿಯೋಕ್ಕಾಗೋದು ಅಬ್ನಾರ್ಮಲಿಟೀಸನ್ನು ಅನಾಮಲಿ ಸ್ಕ್ಯಾನಿಂದ. ಸೊ ಅನಾಮಲಿ ಸ್ಕ್ಯಾನ್ ಏನಕ್ಕೋಸ್ಕರ ಮಾಡ್ತೀವಿ? ಏನಕ್ಕೋಸ್ಕರ ಅಂತಂದರೆ ನಾನು ಹೇಳಿದಾಗೆ ಮೇಜರ್ ಅಬ್ನಾರ್ಮಲಿಟೀಸ್ ಏನಾರ ಇದೆಯಾ ಕಂಡುಹಿಡಿಬೇಕು. ಅಂದರೆ ಹಾರ್ಟಲ್ಲಿ ಮೇಜರ್ ಅಬ್ನಾರ್ಮಲಿಟಿ ಇದೆಯಾ, ಅಂದರೆ ಮಗು ಹುಟ್ಟಿದ ತಕ್ಷಣ ಸತ್ತೋಗೋ ಸಾಧ್ಯತೆಗಳಿದ್ದಾವ, ಅಥವಾ ಮಗು ಡೌನ್ ಸಿಂಡ್ರೋಮ್ ಆಗುವ ಸಾಧ್ಯತೆಗಳಿದ್ದಾವ, ಅಥವಾ ಮಗುವಿಗೆ ಮೇಜರ್ ಅಂದರೆ ಬ್ರೈನಲ್ಲಿ ಅಬ್ನಾರ್ಮ್ಯಾಲಿಟಿ ಇದೆಯಾ, ಅಂದರೆ ಕಾರ್ಪಸ್ ಕ್ಯಾಲೋಸಸ್ ಏಜೆನಸಿಸ್ ಇರುತ್ತೆ. ಇದನ್ನೆಲ್ಲ ನಾವು 16 to 20 ವೀಕ್ಸ್ ಒಳಗಡೆ ಕಂಡುಹಿಡ್ಕೊಂಡ್ರೆ ದೆರ್ ಈಸ್ ಅನ್ ಇಂಡಿಕೇಶನ್ ಫಾರ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಹೀಗಾಗಿ ಕೆಲವು ಮೇಜರ್ ಅಬ್ನಾರ್ಮಲಿಟೀಸ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಇನ್ನು 20 ವೀಕ್ಸ್ ಆದಮೇಲೂ ಕೆಲವು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಅದೇನಕ್ಕೆ ಅಂತಂದರೆ 20 ವೀಕ್ಸ್ ಒಳಗಡೆ ನಾವು ಕಂಡುಹಿಡಿದಿರ್ತೀವಿ ಮೇಜರ್ ಅಬ್ನಾರ್ಮಲಿಟೀಸ್ ಇಲ್ಲ ಅಂತ. ಸಣ್ಣ ಪುಟ್ಟದ ಅಬ್ನಾರ್ಮಲಿಟೀಸ್ ಇರಬಹುದು, ಆದರೆ ಸ್ಟಿಲ್ ನಾವು ಇನ್ನೊಂದು ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ 24 ಅಥವಾ 28ನೇ ವಾರಕ್ಕೆ, ಮತ್ತು 22 ವಾರಕ್ಕೆ ಒಂದು ಕಾರ್ಡಿಯಾಕ್ ಇವ್ಯಾಲ್ಯೂಷನ್ ಅಂದರೆ ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ. ಅದು ಒಂಥರ ಅನಾಮಲಿ ಸ್ಕ್ಯಾನೇ, ಅದು ಅಂದರೆ ಹಾರ್ಟ್ದು ಅನಾಮಲಿ ಸ್ಕ್ಯಾನ್. ಸೊ ಅದನ್ನು ಮಾಡೋದು ಏನಕ್ಕೋಸ್ಕರ ಅಂತಂದರೆ ಮೇಜರ್ ಅಬ್ನಾರ್ಮಲಿಟಿ ಇಲ್ಲ ಅಂತಂದರೂ ಅದು ಹುಟ್ಟಿದ ಮೇಲೆ ಮಗುವಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಮಗುವನ್ನು ಯಾವ ಸ್ಥಳದಲ್ಲಿ ನಾವು ಡೆಲಿವರಿ ಮಾಡಬಹುದು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ ಅದು ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಸೊ ಹೀಗಾಗಿ ಮಗುವಿನ ಅನಾಮಲಿ ಸ್ಕ್ಯಾನ್ ನಾವು ಜನರಲಿ ಸ್ಟಾರ್ಟ್ ಮಾಡೋದು ಇನ್ಫ್ಯಾಕ್ಟ್ 12-13ನೇ ವಾರದಲ್ಲಿ NT-NB ಸ್ಕ್ಯಾನ್ ಅಂತ ಮಾಡುವಾಗಲೇ ಸ್ಟ್ರಕ್ಚರ್ಸನ್ನು ನೋಡ್ತೀವಿ. ಆಮೇಲೆ ಮಿಡ್-ಟ್ರೈಮಿಸ್ಟರ್ ಅನಾಮಲಿ ಸ್ಕ್ಯಾನ್ ಅಂತ ನೋಡ್ತೀವಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತು 18 to 20 ವೀಕ್ಸ್ ಮೇಜರ್ ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. 22 ವೀಕ್ಸಿಗೆ ಇಕೋ ಕಾರ್ಡಿಯೋಗ್ರಫಿ ಮಾಡ್ತೀವಿ, ಹಾರ್ಟ್ದು ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. 27-28ಗೆ ಎಕ್ಸ್ಟೆಂಡೆಡ್ ಅನಾಮಲಿ ಸ್ಕ್ಯಾನ್ ಅಂದರೆ ಕೆಲವು ಡೆವಲಪ್ಮೆಂಟಲ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ, ಅಂದರೆ ಗ್ರೋಯಿಂಗ್ ಫಾರ್ವರ್ಡ್ ಅಂದರೆ ಗ್ರೋಯಿಂಗ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ, ಲೇಟ್ ಡೆವಲಪ್ಮೆಂಟ್ ಇರುತ್ತೆ. ಅದೆಲ್ಲ ನೋಡೋದಕ್ಕೋಸ್ಕರ ಲೇಟಾಗಿ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ನಾರ್ಮಲಿ ನಾವು ಅನಾಮಲಿ ಸ್ಕ್ಯಾನಲ್ಲಿ ಏನೇನು ನೋಡ್ತೀವಿ ಅಂತಂದರೆ ಬ್ರೈನ್ ನೋಡ್ತೀವಿ, ಫೇಸ್ ನೋಡ್ತೀವಿ, ಲಿಪ್ಸ್ ಅಂದರೆ ಅಪ್ಪರ್ ಲಿಪ್ ಫಾರ್ಮೇಷನ್ ಆಗಿದೆಯಾ ಇಲ್ವಾ, ಕ್ಲೆಫ್ಟ್ ಲಿಪ್ ಅಂತ ಹೇಳ್ತೀವಿ, ಅದನ್ನು ಕಂಡುಹಿಡಿಯಬಹುದು. ಅಥವಾ ಹಾರ್ಟು ರೈಟು ಲೆಫ್ಟು ಯಾವ ಕಡೆಗಿದೆ, ಸೆಂಟ್ರಿಗಿದೆಯಾ, ಪೊಸಿಷನ್ ಕರೆಕ್ಟ್ ಇದೆಯಾ, 4 ಚೇಂಬರ್ಸ್ ಇದ್ದಾವೆ, 4 ಚೇಂಬರ್ಸ್ಗೆ ಕನೆಕ್ಷನ್ಸ್ ಕರೆಕ್ಟಾಗಿದ್ದಾವೆ ಹಾರ್ಟಲ್ಲಿ. ಮತ್ತು ಅಬ್ಡಮನಲ್ಲೂ ಅಷ್ಟೇ ಎಲ್ಲ ಸರಿ ಪೊಸಿಷನಲ್ಲಿದೆಯಾ, ಯಾವುದು ಉಲ್ಟಾ ರೊಟೇಟ್ ಆಗಿದೆಯಾ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಏನಾರ ಇದೆಯಾ, ಕಿಡ್ನೀಸ್ ಡೆವಲಪ್ ಆಗಿದೆಯಾ ಇಲ್ವಾ, ಕಿಡ್ನಿ ಡೆವಲಪ್ ಆಗಿತ್ತು ಅಂದರೆ ನಾರ್ಮಲ್ ಅದರ ಸೈಜಸ್ ನಾರ್ಮಲ್ ಇದೆಯಾ ಇಲ್ವಾ ಕಂಡುಹಿಡಿತೀವಿ.
ಅದೇ ತರಹ ಈಸೋಫೇಜಿಯಲ್ ಮಾಲ್ಫಾರ್ಮೇಷನ್ ಅಂತ ಹೇಳ್ತೀವಿ, ಅಂದರೆ ಸ್ಟಿನೋಸಿಸ್ ಅಂತ ಹೇಳ್ತೀವಿ, ಟ್ರೇಕ್ಯೋ ಈಸೋಫೇಜಿಯಲ್ ಫಿಸ್ಚುಲಾ ಅಂತ ಹೇಳ್ತೀವಿ, ಅಥವಾ ರೀನಲ್ ಏಜೆನ್ಸಿಸ್ ಅಂದರೆ ಕಿಡ್ನಿ ಡೆವಲಪ್ ಆಗದೇ ಇರುವಂಥ ವಿಚಾರ ಅದು, ಅಥವಾ ಆ್ಯಂಟ್ರಿ ಅಬ್ಡಾಮಿನಲ್ ವಾಲ್ ಅಂದರೆ ಹೊಟ್ಟೆಯ ಹೊರಭಾಗದ ವಾಲ್ ಅಂತ ಏನು ಹೇಳ್ತೀವಿ ಅದು ಓಪನ್ ಇರುತ್ತೆ ಕೆಲವು ಟೈಮು, ಅದು ಅಬ್ಡಾಮಿನೇಟ್ ಇರುತ್ತೆ. ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ, ಅಂದರೆ ಊದ್ಕೊಂಡಿರುತ್ತೆ ಅದು. ಮತ್ತು ಕೈ ಕಾಲುಗಳು, ಮಗುವಿನ ಕೈ ಕಾಲುಗಳು ಕರೆಕ್ಟಾಗಿ ಬೆಳೆದಿದ್ದಾವ ಅದನ್ನು ನೋಡ್ತೀವಿ. ಹಾಗೂ ಕಣ್ಣುಗಳು ನೋಡ್ತೀವಿ, ಕಿವಿಗಳನ್ನು ಅಬ್ಸರ್ವ್ ಮಾಡ್ತೀವಿ. ಹೀಗಾಗಿ ಇದೆಲ್ಲದನ್ನೂ ಅಬ್ಸರ್ವ್ ಮಾಡ್ತೀವಿ. ಆದರೆ ಇದು ಎಲ್ಲ ಪ್ರತಿಯೊಂದು ಪಾರ್ಟನ್ನು ಕೂಲಂಕವಶವಾಗಿ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಕಾಣಿಸೋದಿಲ್ಲ ಅದು. ಇನ್ನು ಕೆಲವು ವಿಚಾರಗಳು ಅಂತಂದರೆ ಡೆಲಿವರಿ ಆದಮೇಲೆ ಅದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡಕ್ಟಸ್ ಆರ್ಟೀರಿಯೋಸಸ್ ಅಂತ ಒಂದು ಅಂಗ ಇರುತ್ತೆ, ಅಂದರೆ ಒಂದು ಸ್ಮಾಲ್ ಬ್ಲಡ್ ವೆಸಲ್ ಅದು ಹಾರ್ಟಲ್ಲಿ. ಅದು ಹುಟ್ಟಿದ ಮೇಲೆ ಮುಚ್ಕೋಬೇಕದು ಆ್ಯಕ್ಚುಲಿ, ಅಂದರೆ ಹುಟ್ಟೋಕ್ಕಿಂತ ಮುಂಚೆ ಅದು ಓಪನ್ ಇರಬೇಕು, ಹುಟ್ಟಿದ ಮೇಲೆ ಮುಚ್ಕೋಬೇಕು. ಅದು ನ್ಯಾಚುರಲ್ ಫಿನಾಮಿನನ್. ಅಂದರೆ ಹುಟ್ಟಿದ ಮೇಲೆ ಅದು ಮುಚ್ಕೊಳ್ಳಿಲ್ಲ ಅಂತಂದರೆ PDA ಅಂತ ಕರಿತೀವಿ, ಅಂದರೆ ಪೇಟೆಂಟ್ ಡಕ್ಟಸ್ ಆರ್ಟೀರಿಯೋಸಿಸ್. ಸೊ ಇದನ್ನು ನಾವು ಮಗು ಒಳಗಡೆ ಇರುವ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಾರ್ಮಲಿ ಅದು ಓಪನ್ ಆಗಿರುತ್ತೆ. ಸಿಮಿಲರ್ಲಿ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ಅಂದರೆ ನಾರ್ಮಲಿ ಆಲ್ಸೋ ಅಲ್ಲಿ ಒಂದು ಡಿಫೆಕ್ಟ್ ಇರುತ್ತೆ ಹುಟ್ಟೋಕ್ಕಿಂತ ಮುಂಚೆ, 2 ಏಟ್ರಿಯಮ್ ಮಧ್ಯೆ ಹಾರ್ಟಲ್ಲಿ, ಅದು ಹುಟ್ಟಿದ ಮೇಲೆ ಅದು ಮುಚ್ಕೋಬೇಕಾಗತ್ತೆ. ಸೊ ಈ ಥರ ಎಲ್ಲ ಸಾಕಷ್ಟು ಕಾಂಪ್ಲೆಕ್ಸ್ ಸಿನಾರಿಯೋಸ್ ಇರುತ್ತೆ. ನನ್ನ ಈ ವಿಡಿಯೋನ ಉದ್ದೇಶ ಏನಂತಂದರೆ ಅನಾಮಲಿ ಸ್ಕ್ಯಾನ್ನ ಮಾತ್ರಕ್ಕೆ ಪ್ರತಿಯೊಂದು ಸ್ಮಾಲೆಸ್ಟ್ ಆಫ್ ದಿ ಅನಾಮಲೀಸನ್ನು ಕಂಡುಹಿಡಿಯೋಕ್ಕೆ ಆಗುತ್ತೆ ಸೋನೋಗ್ರಫಿಯಿಂದ ಅನ್ನೋದು ಸುಳ್ಳು, ಅದು ತಪ್ಪು ಕೂಡ. ಮೇನ್ ಪರ್ಪಸ್ ಆಫ್ ಅನಾಮಲಿ ಸ್ಕ್ಯಾನ್ ಈಸ್ ಟು ಐಡೆಂಟಿಫೈ ಮೇಜರ್ ಅಬ್ನಾರ್ಮಾಲಿಟೀಸ್, ಅಂದರೆ ಮುಂಚೆನೇ ಹೇಳಿದ ಹಾಗೆ ಆ ಮಗುವಿನ ಜೀವಕ್ಕೆ ತೊಂದರೆಯಾಗುವಂತಹ ಅನಾಮಲಿಗಳು ಹುಟ್ಟಿದ ಮೇಲೆ ಅಥವಾ ಹುಟ್ಟೋಕ್ಕಿಂತ ಮುಂಚೆನೂ ಹೋಗ್ಬೋದು, ಆ ಥರ ಅನಾಮಲೀಸ್ ಏನಾರ ಇದೆಯಾ ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇವತ್ತು ಈ ಅನಾಮಲಿ ಸ್ಕ್ಯಾನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಇದು ಡೀಟೇಲಾಗಿ ನಾವು ಅನಾಮಲಿ ಸ್ಕ್ಯಾನ್ ಬಗ್ಗೆ ಮಾತಾಡಿಲ್ಲ, ಆದರೆ ಅನಾಮಲಿ ಸ್ಕ್ಯಾನಿನ ಅಂಶಗಳು, ಅಂದರೆ ಅದರ ಉದ್ದೇಶ ಏನಕ್ಕೋಸ್ಕರ ಮಾಡ್ತೀವಿ ಅನ್ನೋದನ್ನು ತಿಳಿಸಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ತರಹ ಬೇರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ಮೆಡಿಕಲ್ ಇಮೇಜಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ನಾನು. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮಿ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.